ಜಯತೀರ್ಥರು ಮೊಳಕೆಯಡದ ಕಾಗಿನಿ ತಟದಲ್ಲಿ ತಮ್ಮ ಗುರುಗಳ ಬೃಂದಾವನದ ಪಕ್ಕದಲ್ಲಿ ಹರಿಪಾದವನ್ನು ಸೇರ್ತಾರೆ. ಜಯತೀರ್ಥರಿಗೆ ಒಂದು ಪತ್ರ ಬರುತ್ತೆ, ನೀವು ಡೆಲ್ಲಿಗೆ ಬಂದು ಅನುಗ್ರಹಿಸಬೇಕು ಅಂತ. ಯಾರು ಈ ಪತ್ರವನ್ನು ಕಳಿಸಿದ್ದು, ಯಾಕೆ ಈ ಪತ್ರವನ್ನು ಕಳಿಸ್ತಾರೆ ತಿಳ್ಕೊಳ್ಳೋಣ. ಹೀಗೆ ಕಾಲಕ್ರಮೇಣ ಜಯತೀರ್ಥರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾರೆ. ದಕ್ಷಿಣ ಭಾರತದಲ್ಲಿ ಯರಗೋಳಕ್ಕೆ ಬರ್ತಾರೆ. ಜಯತೀರ್ಥರ ಯರಗೋಳಕ್ಕೆ ಬಂದಾಗ ಗ್ರಾಮಸ್ಥರೆಲ್ಲರೂ ಬಂದು ಜಯತೀರ್ಥರ ಬಳಿ ಅಹವಾಲನ್ನ ಹಾಕ್ತಾ ಇದೆ. ನೋಡಿ, ಇದು ಜಯತೀರ್ಥರು ತೋರಿಸಿದಂತಹ ಮಹಾ ಮಹಿಮೆಗಳು. ಇಂತಹ ಜಯತೀರ್ಥರು ನಮಗೆ ಅತ್ಯಂತ ಮೇರುಕೃತಿಗಳನ್ನು ರಚಿಸಿಕೊಟ್ಟಿದ್ದಾರೆ. ಯಾವುದು ಈ ಮೇರುಕೃತಿ? ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.